ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಮುಖ್ಯವಾಗಿ 3 ಮಾಹಿತಿ ಶೇರ್ ಮಾಡೋಕ್ಕೆ ಹೋಗ್ತಾ ಇದ್ದೇನೆ. ಸೊ ಮೊದಲನೇದು MCC ಸಂಬಂಧಪಟ್ಟಾಗಿಂದ ಬರೋಣ. ಸೊ ನೋಡಿ, ಯಾವುದೇ ರೀತಿ ಪ್ರೆಸೆಂಟ್ ಅಪ್ಡೇಟ್ ಇಲ್ಲ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ ಎಲ್ಲ ಡಾಟಾ MCCಗೆ ಹೋಗಿರುವಂಥದ್ದು ಈಗ ಪ್ರೆಸೆಂಟ್ ಎಲ್ಲ ಸ್ಟೇಟ್ಗಳಿಗೂ ರವಾನೆ ಆಗ್ತಾ ಇದೆ. ಅಂದರೆ ಕೆಇಗೆ ಆಲ್ರೆಡಿ ಆ ಒಂದು ಡಾಟಾ ಬಂದ ಮೇಲೆ ಅದನ್ನು ಯೂಸಲಿ ಅವ್ರ ಸಾಫ್ಟ್ವೇರ್ನಲ್ಲಿ ಫೀಡ್ ಮಾಡ್ತಾರೆ. ಅಂದರೆ ಎಲ್ಲ ಮಕ್ಕಳ ಒಂದು ಇನ್ಫಾರ್ಮೇಷನ್ ಅವ್ರ ಹತ್ರ ಇರುತ್ತೆ. ಡೀಟೇಲ್ಸ್, ಮಾರ್ಕ್ಸ್ ಮತ್ತು ರ್ಯಾಂಕ್ ವೈಸ್ ಎಲ್ಲ ಡೀಟೇಲ್ಸ್ ಬಂದಿರುತ್ತೆ. ಸೊ ಅವಾಗ ನಮ್ಮ ಕೆಇನಿಂದ ಒಂದು ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗುವಂಥದ್ದು. ಯಾರು ಅಪ್ಲೈ ಮಾಡಿಲ್ಲ ಭಯ ಬೇಡ, ಅಪ್ಲೈ ಮಾಡ್ಬೋದು. ಏನಾದರೂ ಎಡಿಟ್ ಮಾಡ್ಕೊಳ್ಬೇಕಾ ಅದನ್ನು ಸಹ ನಿಮಗೆ ಇರುತ್ತೆ. ಅಂದರೆ ಯಾರೆಲ್ಲ ಮಕ್ಕಳು ಆಲ್ರೆಡಿ ಅಪ್ಲೈ ಮಾಡಿಲ್ಲ ಅನ್ನೋರಿಗೂ ರಿಜಿಸ್ಟ್ರೇಷನ್ ಇರುತ್ತೆ. ಮಾಡಿದರೂ ಸಹ ಕಾಮನ್ಲಿ ಎಡಿಟಿಂಗ್ ಬಿಡ್ತಾರೆ. ನೀಟ್ ಸಂಬಂಧಪಟ್ಟ ಹಾಗೆ ನೀವು ಯಾವುದೇ ರೀತಿ ಕನ್ನಡ ರೂರಲ್ ಆಗಿರ್ಬೋದು ಏನೇ ಇನ್ಫಾರ್ಮೇಷನ್ KCTಗೆ ಬರೋದಿಲ್ಲ, ಅಂದರೆ ಹಾಕಿದ್ದಿಲ್ಲ ಅನ್ಕೋರಿ, ಇಲ್ಲಿ ಬೇಕಾದ್ರೆ ಆಗ್ಬೋದು. HK ರೀಸನ್ಗೆ ಒಂದು ಸಂಬಂಧಪಟ್ಟಾಗೆ ನೀವು ಅಲ್ಲಿ ನೋ ಅಂತಾಗಿದ್ದರೆ ಇಲ್ಲಿ ಎಸ್ ಅಂತ ಮಾಡ್ಕೋಬೋದು. ಆ ಒಂದು ಎಡಿಟಿಂಗ್ ಯಾವಾಗಲೂ ಬಿಡ್ತಾ ಇದ್ದಾರೆ. ಹೋಪ್ ಇದೆ ಈ ಸಲನೂ ಬಿಡ್ತಾರೆ. ಓಕೆ. ಸೊ ಆಮೇಲೆ ಯಾರು ಇದರು ರಿಜಿಸ್ಟ್ರೇಷನ್ ಮಾಡಿಲ್ಲ ಬಿಟ್ಟಿರ್ತಾರೆ, ಭಯ ಪಡೋ ಅವಶ್ಯಕತೆ ಇಲ್ಲ, ಮೊದಲು ಹೇಳ್ತೀನಿ. ಓಕೆ. ಸೊ ಮತ್ತು ಆಮೇಲೆ ಮಾರ್ಕ್ಸ್ ಯಾರು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಓನ್ಲಿ ಮಾರ್ಕ್ಸ್ ಎಂಟ್ರಿ ಇರುತ್ತೆ, ಮಾರ್ಕ್ಸ್ ಎಂಟ್ರಿ ಮಾಡಿಬಿಡಿ. ಸೊ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಪ್ರೆಸೆಂಟ್ಲಿ ಲಿಂಗ್ವಿಸ್ಟಿಕ್ ರಿಲೀಜಿಯಸ್ ಯಾರು ಎಸ್ ಮಾಡಿದ್ದೀರಾ, ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಪುನಃ ಕಂಪಲ್ಸರಿ ಬ್ಯಾಂಗ್ಳೂರು ವಿಸಿಟ್ ಮಾಡಿ ವೆರಿಫಿಕೇಷನ್ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿ ಒಂದು ವೇಳೆ ನೀವು ಎಲ್ಲ ವೆರಿಫಿಕೇಷನ್ ಆದ ನಂತರ ಎಲಿಜಿಬಿಲಿಟಿ ಲಿಸ್ಟ್ ಬಿಡ್ತಾರೆ. ಆಮೇಲೆ ನಿಮಗೂ ವೆರಿಫಿಕೇಷನ್ ಸ್ಲಿಪ್ ಯೂಸಲಿ ಕ್ಲಾಸ್ A ಅಂತ ಇದ್ದು ಆ ವಿದ್ಯಾರ್ಥಿಗಳಿಗೆ ಮತ್ತೊಂದು ಸಲ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಫ್ರೆಶ್ ಆಗಿ ನೀಟ್ ಮಾರ್ಕ್ಸ್ ಮತ್ತು ನಿಮ್ಮ ರ್ಯಾಂಕಲ್ಲಿ ಅವೈಲೇಬಲ್ ಆಗುತ್ತೆ. ಓಕೆ. ಅಂದರೆ ಒಟ್ಟಾಗಿ ಸಿಂಪಲ್ ಹೇಳಬೇಕು ಅಂತಂದರೆ ಮೊದಲು ಮಾರ್ಕ್ಸ್ ಎಂಟ್ರಿ ಆದ ನಂತರ ಆಸ್ ಪರ್ ದ ಅಂದರೆ KE ಏನು ಹೇಳಿದಪ್ಪ ಅಂದರೆ ಎಲ್ಲನೂ ಆಲ್ರೆಡಿ ಪಬ್ಲಿಷ್ ಮಾಡ್ತೀವಿ ಅಂತ ಹೇಳಿದರೆ, ಹಾಗಾಗಿ ನಿಮಗೆ ಕಂಪ್ಲೀಟಾಗಿ ಕ್ಯಾಟಗರಿ ವೈಸ್ ಯಾರೆಲ್ಲ KEನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರು ಡೀಟೇಲ್ ಆಗಿ ನಿಮಗೆ ಬರುತ್ತೆ. ಅಲ್ಲೇ ನಿಮಗೆ ಗೊತ್ತಾಗುತ್ತೆ ಯಾರಿಗೆ ಸೀಟ್ ಸಿಗುತ್ತೋ ಸಿಗಲ್ಲ ಅನ್ನೋದು 90% ನಿಮಗಲ್ಲಿ ಅವೈಲೇಬಲ್ ಆಗುತ್ತೆ. ಓಕೆ. ಅದು ಆಯಿತು. ಈಗ ನಾವು ಈ ಒಂದು KCT ಪ್ರಕ್ರಿಯೆ ಹತ್ರ ಬರೋಣ. ನಾಳೆ ಆಸ್ ಪರ್ ದ ಏನಪ್ಪ ಅಂದರೆ ಅವರು ಮಾತುಗಳ ಪ್ರಕಾರ ಮೆನ್ಷನ್ ಮಾಡಿರುವ ಹಾಗೆ ನಾಳೆ ಅಂದರೆ 30ನೇ ತಾರೀಕು ಕೊನೆಯ ದಿನಾಂಕವಾಗುತ್ತೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಸೊ ಅದು ಎಕ್ಸ್ಟೆಂಡ್ ಆಗ್ಬೋದು ಅನ್ಕೋತೀನಿ. ಬಟ್ ಎನಿವೆ 30ನೇ ತಾರೀಕು ಒಳಗಡೆ ನೀವು ಏನೋ ಮಾಡಬೇಕಿತ್ತು ಅಂದರೆ ಈಗ ಆ್ಯಡ್ ಮಾಡ್ಕೊಳ್ಳಿ. ಆದರೂ ಸಹ ಮಾಕ್ ಅಲಾಟ್ಮೆಂಟ್ ಬಂದಾಗೂ ಸಹ ಅವಕಾಶ ಕೊಡ್ತಾರೆ, ನೀವು ಆ್ಯಡ್ ಮಾಡ್ಕೊಳ್ಬೋದು. ಬಟ್ ಇದ್ರ ಜೊತೆಗೆ MBBS ಡೆಂಟಲ್ ನಡೆಸೋದಾಗಲಿ ಅಷ್ಟು ಸುಲಭ ಅಂತೂ ಆಗೋದಿಲ್ಲ ಅನ್ಕೋತೀನಿ. ಇಲ್ಲಪ್ಪ ಅಂದರೆ MCC ಮೊದಲೇ ರೌಂಡ್ ಆಗತ್ತಾರೆ, KCT ಮೊದಲೇ ರೌಂಡೇ ಮೂವ್ ಆಗಬೇಕಾಗತ್ತೆ. ಇಲ್ಲಾಂದರೆ ಓಲ್ಡ್ ಮೆಥಡ್ ಅಂದರೆ ಮೊದಲು KCT ಕಂಪ್ಲೀಟ್ ಮಾಡಿ ನಂತರ ಅಂದರೆ ಅಲ್ಟರ್ನೇಟ್ ಮೆಥಡ್ಲಿಂದ ನಮ್ಮ ಹತ್ರ KCT MBBS ಡೆಂಟಲ್, KCT MBBS ಡೆಂಟಲ್ ಈ ರೀತಿ ಅಲ್ಟರ್ನೇಟ್ ಮೆಥಡ್ಲಿಂದ ಮಾಡಿದ್ರೆ ಉತ್ತಮ ಅಂತ ನನ್ನ ಅನಿಸಿಕೆ. ನೋಡೋಣ ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ. ಬಟ್ ಆ್ಯಸ್ ಪರ್ ದ ರೂಲ್ ಈ ರೀತಿ ಮಾಡಿದ್ರೆ ಭಾಳಷ್ಟು ಈಸಿ ಆಗುವಂಥದ್ದು. ಓಕೆ. ಮತ್ತು ಆಮೇಲೆ ಪ್ರಶ್ನೆ ಏನಂದರೆ, ನೀಟ್ ವಿದ್ಯಾರ್ಥಿಗಳು KCTಗೆ ಆಪ್ಷನ್ ಎಂಟ್ರಿ ಮಾಡಿದರೆ ಸೀಟ್ ಸಿಕ್ಕರೆ ಏನು ಮಾಡಬೇಕು ನೋಡಿ. ಈಗ ಹೇಳ್ತಾ ಇದ್ದೀನಿ, ಈಗ ನೀವು ಆಪ್ಷನ್ ಎಂಟ್ರಿ ಬೇಕಾದರೆ ಮಾಡ್ಬೋದು. ಫಾರ್ ಸೇಫ್ಟಿ ಪರ್ಪೋಸ್ ಮಾಡ್ತೀರಾ ಡೆಫಿನೆಟ್ಲಿ ಮಾಡ್ಕೊಳ್ಳಿ. ಯಾಕೆಂದರೆ ಮತ್ತೆ ನಿಮಗೆ MBBS ಕೌನ್ಸಿಲ್ ನಡೆದಾಗ ನಿಮಗೆಲ್ಲ ಸೀಟ್ ಸಿಕ್ಕರೆ ಇಲ್ಲಿ ಸಿಕ್ಕಿರೋಂಥ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಭಯ ಪಡೋಂಥ ಅವಶ್ಯಕತೆಯಲ್ಲಿ ಯಾವುದೇ ರೀತಿ ಪೆನಲ್ಟಿ ಸಹ ಬಿಡೋದಿಲ್ಲ. ಮುಂದುವರಿ ಚಾನಲ್ನ ನಾನು ನಿಮ್ಗೆ ಗೈಡ್ ಮಾಡ್ತೀನಿ. ಆಲ್ರೆಡಿ ಹೇಳ್ತಾ ಇದ್ದೀನಿ, ನಿಮಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ನೀವು ಹೆಂಗೆ ಬೇಕಂತ ಪ್ರಯಾರಿಟಿ ಆಗ್ಬೋದು. ಫಾರ್ ಎಕ್ಸಾಂಪಲ್ ನಾನು ತೊಗೊಳ್ತಾ ಇದ್ದೀನಿ, ಕೆಲವು ವಿದ್ಯಾರ್ಥಿಗಳು ಅಂದರೆ ಸರ್ ವೆಟರ್ನರಿ ಮಾಡಬೇಕು ನಾ, ಸೊ ವೆಟರ್ನರಿ 5 ಹಾಕಿ 5 1 2 3 4 5. ಆಮೇಲೆ ಇಂಜಿನಿಯರಿಂಗ್ ಇಷ್ಟನಾ, ಬಟ್ ಓಕೆ ಬೆಸ್ಟ್ ಕಾಲೇಜ್ ಇದ್ದರೆ ಹೋಗ್ತೀನಿ ನನಗಿತ್ತು ಅಂದರೆ ಒಂದು 10-15 ಕಾಲೇಜ್ ಹಾಕಿ. 5 ಅಂತೂ ವೆಟರ್ ಮುಗೀತು, 6 7 8 9 10 ಈ ರೀತಿಯೂ ಹಾಕಬೇಕು. ಎಲ್ಲ ಇಂಜಿನಿಯರಿಂಗ್ ಒಂದು 15 ಕಾಲೇಜ್ ಮುಗಿತಾ, ಅದರಲ್ಲಿ ಏನು ಹಾಕ್ತಿರೋ ನಿಮ್ಮ ಮೇಲೆ ಡಿಪೆಂಡ್ ಅಂತದ್ದು. ನೀವು ಇಂಟ್ರೆಸ್ಟ್ ಕಂಪ್ಯೂಟರ್ ಸೈನ್ಸ್ ಹಾಕಿರಿ, ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸಬ್ಜೆಕ್ಟ್ ಹಾಕೋರಿ, ಅಥವಾ ನೀವು ಇನ್ಫಾರ್ಮೇಷನ್ ಸೈನ್ಸ್ ಹಾಕ್ತಿರೋ ಈಸಿ ಆಗ್ತಿರೋ ಅದು ನಿಮ್ಮ ಮೇಲೆ ಡಿಪೆಂಡ್ ಇರುವಂಥದ್ದು. ಫಸ್ಟ್ ಪ್ರಯಾರಿಟಿ ಇಂಜಿನಿಯರಿಂಗ್ ಕೊಡ್ತೀರಿ, ಫಸ್ಟ್ ಪ್ರಯಾರಿಟಿ ವೆಟರ್ನರಿ, ಓಕೆ. ಆಮೇಲೆ ಇಂಜಿನಿಯರಿಂಗ್ ಕಾಲೇಜಸ್ ಕೊಡ್ತೀರಿ, ಓಕೆನೇ. ಬಟ್ ಕೊಟ್ಟಾಗ ಕಂಟಿನ್ಯೂ ಆಗಬೇಕು. ವೆಟರ್ನರಿ ಮತ್ತು ಇಂಜಿನಿಯರಿಂಗ್ ನೀವು ಕೂಡಿ ಒಂದೆಳಕ್ಕೆ 25 ಒಂದೆಳಕ್ಕೆ ಆಗಿದ್ದು ಅಂತ ತಿಳ್ಕೊರಿ. ನಂಬರ್ 26th ನಂಬರ್. ಅಗ್ರಿ ಬೇಕಾದ್ರೆ ಕೊಡ್ತೀರಾ, ಕೊಡಿ. 26 27 28 29 ಅಗ್ರಿ ಎಲ್ಲ ಮುಗಿದು 48 ಅಂದ್ಕೊಡಿ. ಅಗ್ರಿ ಆದಮೇಲೆ ಮತ್ತು ನೀವು ಏನು ಇಷ್ಟನೋ ನಿಮಗೆ ಫಾರ್ಮಸಿ ಇಷ್ಟನಾ 41ಇಂದ ಸ್ಟಾರ್ಟ್ ಮಾಡಿ. ಭಯ ಪಡೋಂಥ ಅವಶ್ಯಕತೆ ಇಲ್ಲ. ಯಾವುದೇ ಸೀಟ್ ಸಿಕ್ಕರೂ ಸಹ ನೀವು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟಾಗೆ ಚಾಯ್ಸಸ್ ಮಾಡಬೇಕಾಗತ್ತೆ. ಅದನ್ನು ಯೂಸಲಿ ಯೂಟ್ಯೂಬ್ನಲ್ಲಿ ಟೋಟಲಿ ಫ್ರೀ ಹೇಳಿರ್ತೇನೆ. ಓಕೆ. ಒಂದು ವೇಳೆ ಯಾರಿಗಾದ್ರೂ ಪರ್ಸನಲ್ ಗೈಡೆನ್ಸ್ ಬೇಕಾಗಿತ್ತು, ನಿಮ್ಮೆಲ್ಲ ಆಪ್ಷನ್ ಎಂಟ್ರಿಯಿಂದ ಟೋಟಲ್ ಅಪ್ ಟು ನಿಮ್ಗೆ ಅಡ್ಮಿಷನ್ ಆರ್ಡ್ರು ಆಗುವವರೆಗೂ ಕಂಪ್ಯೂಟರ್ ವರ್ಕ್ ಏನೇ ಆಗಿರಲಿ ಎಲ್ಲ ಡೀಟೇಲ್ ಬೇಕಾಗಿದ್ದರೆ ವಾಟ್ಸಪ್ ಮಾಡಿ. ಒಂದು ವೇಳೆ ಗೊತ್ತಾಗ್ತಾ ಇಲ್ಲ, ನೀವು ಯೂಸಲಿ ನಾರ್ಮಲಿ ವೀಡಿಯೋ ನೋಡೋದು ಸಹ 100% ಗೊತ್ತಾಗುತ್ತೆ. ವೀಡಿಯೋ ಮುಖಾಂತರ ಸಹ ನೀವು ಮಾಡ್ಕೊಳ್ಬೋದು. ಗೈಡೆನ್ಸಿಂದ ಅದನ್ನು ನಾವು ಹ್ಯಾಂಡಲ್ ಮಾಡ್ತೇವೆ. ನಿಮ್ದು ಏನೇ ಇತ್ತು ಅಂದ್ರೆ ಪರ್ಸನಲ್ ಡಿಸ್ಕಸ್ ಮಾಡ್ತೇವೆ. ಪ್ರಯಾರಿಟಿ ಸಂಬಂಧಪಟ್ಟರೂ ಡೀಟೇಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಬಟ್ ನನಗೊಂದು ಅರ್ಥ ಆಗಲಿಲ್ಲ, ಕೆಲವು ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಒಂದು ಪ್ರಯಾರಿಟಿನ ಆಲ್ರೆಡಿ ಬೈ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಪ್ರಯಾರಿಟಿ ಅನ್ನೋದಂದರೆ ಎಲ್ಲಿನೂ ಸೇಮ್ ಇರೋದಿಲ್ಲ, ಸೇಮ್ ಒಟ್ಟಿರೋದಿಲ್ಲ. ನೆನ್ಪಿಟ್ಕೊಳ್ಳಿ, ಪ್ರಯಾರಿಟಿ ಜನರಲ್ ಪ್ರಯಾರಿಟಿ ಮಾಡ್ಬೋದು ವಿನಾ ನಿಮ್ಮದು ಟೇಸ್ಟೇ ಬೇರೆ ಇರುತ್ತೆ, ನಮ್ಮದೇ ಬೇರೆ ಇರುತ್ತೆ. ಅಂದರೆ ವಿದ್ಯಾರ್ಥಿಗಳ ಮತ್ತು ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ ನಂತರ ಪ್ರಯಾರಿಟಿ ಮಾಡಬೇಕಾಗುತ್ತೆ. ಸಿಂಪ್ಲಿ ಪ್ರಯಾರಿಟಿ ಜನರಲಿ ಮಾಡೋ ಹಾಗೆ ಇರೋದಿಲ್ಲ. ಪರ್ಟಿಕ್ಯುಲರ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡಿ ನಿಮ್ಮ ಮಾರ್ಕ್ಸ್ ಎಷ್ಟಿದೆ, ನಿಮ್ಗೆ ಎಲ್ಲೆಲ್ಲಿ ಇಷ್ಟ ಆಗುತ್ತೆ,
ಓಕೆ, ನಿಮ್ಮ ಬಜೆಟ್ ಏನು, ಎಲ್ಲಾದರೂ ಆಧಾರದ ಮೇಲೆ ಪ್ರಯಾರಿಟಿ ರೆಡಿ ಆಗಬೇಕು. ಸುಮ್ಮನೆ ಪ್ರಯಾರಿಟಿ ಸಿಂಪ್ಲಿ ಜನರಲಿ ಮಾಡೋ ಹಾಗಿಲ್ಲ, ಮಾಡಿದ್ರದ್ದು ತಪ್ಪಾಗುತ್ತೆ. ಆ ರೀತಿ ನನಗಂತೂ ಸೂಟೇಬಲ್ ಅನಿಸಿಲ್ಲ ಅದು. ಒಟ್ಟಾಗಿ ಭಾಳ ವಿಚಿತ್ರ ಅನ್ನಿಸ್ತೆ ಕಿ ಜನರಲ್ ಪ್ರಯಾರಿಟಿ ಎಲ್ಲನೂ ಹಾಕ್ತೀರಾ ಅಂತಂದ್ರೆ ಅದು ಟೋಟಲಿ ತಪ್ಪಾಗುವಂಥದ್ದು. ಓಕೆ, ಸೊ ಆ ರೀತಿ ತಪ್ಪು ಮಾಡಬೇಡಿ ಅಂತ ನನ್ನ ಅಭಿಪ್ರಾಯ. ಓಕೆ, ಫೈನ್. ಓಕೆ, ಸೊ ಏನು ಹೇಳೋದೇನಪ್ಪ ಅಂತಂದರೆ, ಒಂದು ವೇಳೆ ನೀವು ಫಾರ್ ಸೇಫ್ಟಿ ಪರ್ಪೋಸ್ ಇಲ್ಲಿ KCTಲಿ ಎಂಟ್ರಿ ಮಾಡ್ತೀರಾ, ಮಾಡ್ಕೊಳ್ಳಿ, ಪರವಾಗಿಲ್ಲ. ನಿಮಗೆ MBBS ಸೀಟ್ ಸಿಕ್ಕರೆ ಕ್ಯಾನ್ಸಲ್ ಆಗುತ್ತೆ. ಇದನ್ನು ಹೋಲ್ಡಲ್ಲಿ ಇಟ್ಕೊಂಡು ಮುಂದೆ ಹೋಗ್ಬೋದು, ಸಮಸ್ಯೆ ಇಲ್ಲ. ಓಕೆ, ಸೊ ಮುಂದುವರಿಯಿರಿ, ಫೈನ್. ಮತ್ತು ಏನೇ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಥವಾ ನಿಮಗೆ ಸ್ಪೆಷಲಿ ಕಸ್ಟಮೈಸ್ಡ್ ಪರ್ಸನಲ್ ಗೈಡೆನ್ಸ್ ಬೇಕಾಗಿತ್ತು ಅಂದರೆ ಮಾತ್ರ ವಾಟ್ಸಪ್ ಮಾಡಿ ಗೈಡ್ ಮಾಡ್ತೇನೆ. ಓಕೆ, ವಿಡಿಯೋದಲ್ಲಿ ಅಷ್ಟೇ. ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.